ಲಿಂಗಾಯತ್ ಸಮಾಜದಲ್ಲಿ ಎರಡನೇ ಜಡ್ಜ್ ಅಂತ ಆಗಿ ನೇಮಕಗೊಂಡಂಥ ಶ್ರೀ ವೀರಭದ್ರಪ್ಪ ಹಾಲ್ಬಾವಿ ಅವರ ಮೊಮ್ಮಗರಾದಂಥ ಶ್ರೀ ಸುರೇಶ್ ಹಾಲ್ಬಾವಿ ಅವರು ಈ ಅವರ ತಂದೆಯ ಕನಸಾದಂಥ ಈ ಆರ್ಟ್ ಸ್ಕೂಲನ್ನು ಹೇಗೆ ಮುಂದುವರಿಸ್ಕೊಂಡು ಹೋದರು, ಇವರು ಚಿತ್ರಕಲೆಯಲ್ಲೆಲ್ಲ ಹೇಗೆ ಆಸಕ್ತಿ ಬಂತು, ಹಾಗೆ ಇವರು ಮುಂದುವರಿಸಿ ಮಾಡಿರುವಂಥ ಇವ್ರ ಸೇವೆಗೆ ಲಲಿತ ಕಲಾ ಅಕಾಡೆಮಿಯಿಂದ ಬಂದಂಥ ಪ್ರಶಸ್ತಿಗಳು ಹೇಗಿದೆ, ಮತ್ತು ಬೇರೆ ಯಾವೆಲ್ಲ ಪ್ರಶಸ್ತಿಗಳನ್ನು ಇವರು ತಗೊಂಡಿದ್ದಾರೆ, ಇವರ ನಂತರದ ಮುಂದೆ ಇವ್ರ ಮೊಮ್ಮಕ್ಕಳು ಕೂಡ ಈ ಚಿತ್ರಕಲೆಯನ್ನ ಹೇಗೆ ಬರಿತಾ ಇದ್ದಾರೆ, ಪ್ರತಿಯೊಂದು ವಿವರವನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಹಿರಿಯ ನಾಗರಿಕರು ಅಂದಿಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯವರು ಪ್ರೊಫೆಸರ್ ಹಾಲ್ಬಾವಿ ಅವರನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ಸ್ತಾ ಇದ್ದೀನಿ. ಇವರು ಸ್ಕೂಲ್ ಆಫ್ ಆರ್ಟ್ಸ್ ಕಾಲೇಜಿನ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯನ್ನ ಹೊಂದಿದ್ದಾರೆ. ಬನ್ನಿ ಸ್ನೇಹಿತರವ್ರನ್ನ ಮಾತಾಡ್ಸೋಣ. ನಾನು ಉಷಾ ಗಾಯತ್ರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನಾನು ಸುರೇಶ್ ಹಾಲ್ಬಾವಿ ಅಂತ ಹೇಳಿ. ಹಾ ಸರ್. ನೋಡ್ರಿ, ತಾವೇನ್ ಮಾಡ್ಕೊಂಡಿದ್ರಿ? ನಾನು ಇದು ಚಿತ್ರಕಲೆಯನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದು ವಿಷಯ. ಅಂದರೆ ಇದಕ್ಕೆ ನನ್ನ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಾನು ನನ್ನ ತಂದೆಯವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಡಿ ವಿ ಹಾಲ್ಬಾವಿ ಅಂಥೇಳಿ ಭಾಳ ಒಂದು ಖ್ಯಾತ ಚಿತ್ರಕಲಾವಿದರಾಗಿದ್ದರು. ಅವರು ಇಲ್ಲಿ ಧಾರವಾಡದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ಚಿತ್ರಕಲಾ ಶಾಲೆಯನ್ನು 1935 ಸ್ಥಾಪಿಸಿದರು. ಓಕೆ. ಆಗಿನ ದಿವಸದಲ್ಲಿ ಇಲ್ಲಿ ಈ ಭಾಗದಲ್ಲಿ ಚಿತ್ರಕಲಾ ಶಾಲೆಗಳೇ ಇರಲಿಲ್ಲ. ಹೀಗಾಗಿ ಇವರು ದೂರದ ಮುಂಬೈಗೆ ಪ್ರತಿಷ್ಠಿತ ಸರ್ ಜೆ ಸ್ಕೂಲ್ ಆಫ್ ಆರ್ಟ್ ಅಂತ ಇದೆ ಅಲ್ಲಿ. ಸೊ ಅಲ್ಲಿ ಒಂದು 4-5 ವರ್ಷ ಕಲಿತು ಬಂದು ಇಲ್ಲಿ ಧಾರವಾಡದಲ್ಲಿ ಒಂದು ಚಿತ್ರಕಲಾ ಶಾಲೆ ಆಗಲೇಬೇಕು, ನಾನು ಮಾಡಬೇಕು ಅಂಥೇಳಿ ಹಠದಿಂದ ಅದನ್ನು ಸ್ಥಾಪಿಸಿದರು. ಸೊ ನನಗೂ ಚಿಕ್ಕಂದಿನಿಂದ ಚಿತ್ರಕಲೆ ಬಹಳ ಸೇರ್ತಿತ್ತು. ನಾನು ಓದಿದ್ದು ಇಲ್ಲಿ ಶಾಲಾ ಅಭ್ಯಾಸ ಅಂದರೆ ಸೇಂಟ್ ಜೋಸೆಫ್ಸ್ ಹೈಸ್ಕೂಲ್ನಲ್ಲಿ ಕಲಿತೆ. ಅಲ್ಲಿ ತಾರಾ ಪವಾರ್ ಅಂಥೇಳಿ ಒಬ್ಬರು ಡ್ರಾಯಿಂಗ್ ಟೀಚರ್ ಅಂಥೇಳಿ ಕಲಿಸ್ತಿದ್ರು. ಸೊ ಅವರು ಭಾಳ ಉತ್ತೇಜನ ಕೊಟ್ಟರು. ಅವರು ಕೂಡ ನಮ್ಮ ತಂದೆಯವ್ರ ಶಿಷ್ಯರೇ, ನಮ್ಮ ಸ್ಕೂಲ್ ಆಫ್ ಆರ್ಟ್ಸಲ್ಲಿ ಓದಿದವರು. ಸೊ ಅವರು ಭಾಳ ನಮಗೆ ಎನ್ಕರೇಜ್ ಮಾಡಿ ಇದನ್ನು ಮಾಡು, ನಿಂಚಿತ್ತು ಕಲೆ ಚಲೋ ಐತೆಲ್ಲ ಇದು ಮಾಡು. ಆಮೇಲೆ ನಾನು ತಂದೆಯವರು ಕಟ್ಟಿದ ಕಲಾಶಾಲೆಯನ್ನು ಸಂದರ್ಶಿಸಿದ್ವಿ. ನಾವು ಎಲ್ಲ ಹೋಗೋದು ಬರೋದು ಮಾಡ್ತಿದ್ವಿ. ಸೊ ಅಲ್ಲಿ ಕೆಲಸನೂ ನೋಡಿ, ಅಲ್ಲಿ ವಿದ್ಯಾರ್ಥಿಗಳು ಮಾಡೋದನ್ನು ನೋಡಿ ನಾವು ನಮಗೆ ಸ್ಫೂರ್ತಿ ಬರ್ತಿತ್ತು. ಹೀಗಾಗಿ SSLC ಆದ ಕೂಡಲೇ ತಂದೆಯವರು ಕೇಳಿದರು, ಯಾವ ಕೋರ್ಸ್ ತೊಗೋಬೇಕು ಅಂತ. ನಮ್ಗೆ ಅವಾಗೇನೂ ತಿಳಿತಿದ್ದಿಲ್ಲ. ಹೀಗಾಗಿ ಅವ್ರಂದ್ರೆ ಆಯಿತು, ನಮ್ಮದು ಚಿತ್ರಕಲಾ ಶಾಲೆನೇ ಐತಿ, ಇಲ್ಲೇ ನೀನು ಓದಿ ಅಥವಾ ಹೆಚ್ಚಿಂದ ಬೇಕಾದ್ರೆ ಮುಂಬೈಗೆ ಹೋಗಿ ಕಲಿತು ಕಮರ್ಷಿಯಲ್ ಆರ್ಟ್ ಅಂಥೇಳಿ ಅವಾಗ ವಿಷಯ ಇಲ್ಲಿ ಇರಲಿಲ್ಲ ರೀ ಅವಾಗ. ಹೀಗಾಗಿ ಅದು ಮುಂಬೈದಾಗ ಐತಿ, ನೀನು ಹೋಗ್ತೇನೋ ಅಂತೇಳಿ ನಾನು ಅಡ್ಡಿಲ್ಲ ಹೋಗ್ತೇನೆ ಅಂಥೇಳಿ ಅಲ್ಲಿ 4-5 ವರ್ಷ ಡಿಪ್ಲೊಮಾ ಕೋರ್ಸು ಕಮರ್ಷಿಯಲ್ ಆರ್ಟು ಫೋಟೋಗ್ರಫಿ ಮುಂಬೈದಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲಿ ಬಂದ ಕೂಡಲೇ ನನಗೆ ಲೆಕ್ಚರರ್ ಅಂಥೇಳಿ ಇದಾಯ್ತು. ಯಾಕಂದ್ರೆ ಸ್ಟಾಫು ಕಡಿಮೆ ಇತ್ತು ಇಲ್ಲಿ ನಮ್ಮ ಕಲಾಶಾಲೆ ಒಳಗೆ. ಸೊ ಲೆಕ್ಚರರ್ ಅಂತ ಜಾಯ್ನ್ ಆದೆ. ಹಾಗೆ ಪ್ರಮೋಷನ್ ಆಗಿ ಪ್ರಿನ್ಸಿಪಾಲ್ ಆಗಿ ಆಮೇಲೆ 2004ರಲ್ಲಿ ನಿವೃತ್ತಿ ಆದೆ. ಸರ್, ನೀವು ಮುಂಬೈಗೆ ಹೋಗಿ ಚಿತ್ರಕಲಾ ಅದೆಲ್ಲ ಕಲ್ತು ಬಂದೆ ಅಂತ ಹೇಳಿದ್ರಿ. SLC ಆದ ಕೂಡಲೇ ನೀವು ಅಲ್ಲಿ ಹೋಗಿರಿ? ಹೌದು. 4-5 ವರ್ಷ ಇಲ್ಲಿ ಬಂದು ನೀವು ಒಬ್ಬರು ಲೆಕ್ಚರರ್ ಅಂತಂದಾಗ ಬಹಳ ಸಣ್ಣ ವಯಸ್ಸು. ಹೌದು, ಬಹಳ ಸಣ್ಣ ವಯಸ್ಸು. ಹೆಂಗೆ ಅನಿಸ್ತದೆ ಫೀಲ್ ನಿಮಗೆ ಅವಾಗ? ಅದೇ ಶುರುವಿಗೆ ಸ್ವಲ್ಪ ಇದು ಕಷ್ಟ ಅನ್ನಿಸ್ತು. ಆದರೂ ನನಗೆ ಅದೇ ವಿಷಯ ಆಗಿರೋದ್ರಿಂದ ನನಗೇನು ಭಾಳ ತೊಂದರೆ ಅಂತೇನು ಅನಿಸ್ಲಿಲ್ಲ. ಯಾಕಂದ್ರೆ ಒಂದು ಸ್ಟೇಜ್ ಮೇಲೆ ನಿಂತು ಇಷ್ಟು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕಾಗತ್ತ. ನಮ್ಮದು SSLC ಆದ್ಮೇಲೆ ಕೋರ್ಸ್ ಇದ್ರು. ಹೀಗಾಗಿ ಭಾಳ ಸಣ್ಣ ಹುಡುಗರು ಏನು ಬರ್ತಿದ್ದಿಲ್ಲ. ಕೆಲವು ಸಲ ಸಣ್ಣ ಹುಡುಗರು ಲೋವರ್ ಗ್ರೇಡ್ ಹೈಯರ್ ಗ್ರೇಡ್ ಅಂತ ಈಗ ಹೈಸ್ಕೂಲ್ನಲ್ಲಿ ಆಗ್ತಾವಲ್ಲ, ಆ ಹುಡುಗರು ಸ್ವಲ್ಪ ಇರ್ತಿದ್ರು. ಉಳಿದದ್ದು ಹೆಚ್ಚಿನ ಹೈಯರ್ ಆರ್ಟ್ ಕೋರ್ಸಸ್ ಅಂಥೇಳಿ ಡ್ರಾಯಿಂಗ್ ಟೀಚರ್ ಸರ್ಟಿಫಿಕೇಟ್ ಕೋರ್ಸು, ಆಮೇಲೆ ಡಿಪ್ಲೊಮಾ ಪೇಂಟಿಂಗು, ಡಿಪ್ಲೊಮಾ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಅಂತ ಇರ್ತಾರೆ. ಅದು ನಿಮ್ಮ ಹಾಲ್ಬಾವಿ ಫ್ಯಾಮಿಲಿ ಸಂಸ್ಥೆಯಿಂದನ ನೀವು ಇದನ್ನ ಮಾಡ್ಕೊಂಡು ಹೋದ್ರಿ. ಸರ್, ಮತ್ತೆ ನಿಮಗೆಲ್ಲ ಏನು ಹಾಬೀಸ್ ಇದೆ? ನಮ್ಮ ಅದೇನಾಯ್ತು ರೀ, ನಮ್ಮ ಕಲಾಶಾಲೆ ಒಳಗೆ ಡ್ಯಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು ಎಲ್ಲ ನಡೀತಿದ್ದು. ನಾನು ಸಣ್ಣ ಇದ್ದಾಗ ಸಿನಿಮಾದಲ್ಲೇ ನೋಡಿ
ಡಾನ್ಸ್ ಮಾಡ್ತಿದ್ದೆ, ಇದು ಹಾಡ್ತಿದ್ದೆ. ಹೀಗಾಗಿ ತಂದೆಯವ್ರು ಭಾಳ ಎನ್ಕರೇಜ್ ಮಾಡಿ, ನಿನಗೆ ಎಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ, ಯಾಕೆ ಕಲಿಬಾರ್ದು ನೀನು. ಸೊ ಡಾನ್ಸ್ ಮಾಸ್ತರ್ಗೆ ಇಂಟ್ರೊಡ್ಯೂಸ್ ಮಾಡಿ ನಾನು ಕಥಕ್ಕು, ಭರತನಾಟ್ಯ ಅದು ಸಹಿತ ಕಲಿತೆ. ನನಗೆ ಡಾನ್ಸ್ ಮಾಸ್ತರು ನನ್ನ ಮೇಲೆ ಭಾಳ ಪ್ರೀತಿ ಇತ್ತು. ಹೀಗಾಗಿ ನೀನು ತಮ್ಮ ಚಲೋ ಕಲಿ ಮತ್ತು ಪರೀಕ್ಷೆಕ್ಕೂ ಕೂಡಿಸಿದೆ ನನಗೆ. ನೃತ್ಯ ವಿಶಾರದ ತನಕನೂ ಆಯ್ತು ರೀ ನಾನು. ಎಷ್ಟೋ ಪ್ರೋಗ್ರಾಮ್ಸು ಕೊಟ್ಟೆ. ಈಗ ವಯಸ್ಸಾಗಿದ್ರಿಂದ ಅದು ಆಗೋದಿಲ್ಲ. ನೀವು ಬೇರೆ ಮಕ್ಕಳಿಗೆ ಕಲ್ಸಿದ್ರ ಡಾನ್ಸ್ಗಳೆಲ್ಲ? ಡಾನ್ಸ್ ಏನು ಕಲ್ತಿಲ್ರಿ, ನಮ್ದು ವಿಷಯ ಚಿತ್ರಕಲೆನ ಮುಖ್ಯ ಆಗಿದ್ರಿಂದ ಅದನ್ನೇ ಇದು ಮಾಡಿದ್ವಿ. ಚಿತ್ರಕಲೆ ಒಳಗೇನೆ ನೀವು ಮುಂದುವರ್ಕೊಂಡು ಈಗ 4-5 ವರ್ಷದಿಂದ ಸಹಿತ ವಚನ ಇದ್ರ ಮೇಲೆ ನೃತ್ಯ ಮಾಡಿದೆ. ಕಾಶಿಗೆ ನಮ್ಮ ವಿದ್ಯಾವರ್ಧಕ ಸಂಘದ ವತಿಯಿಂದ ಕರ್ನಾಡು ಕನ್ನಡ ಸಮ್ಮೇಳನ ಅಂತ ಮಾಡ್ತಾರೆ ಪ್ರತಿ ವರ್ಷ. ಕಾಶಿಯೊಳಗೆ ಸಹಿತ ಒಂದು ವಚನ ನೃತ್ಯ ಮಾಡ್ಬೇಕು. ದಾವಣಗೆರೆ ಮಾಡ್ಯಾರು, ಕಡೆ ಡಾನ್ಸ್ ಮಾಡ್ಯಾರಿ. ಈಗ ಒಂದು 8 ವರ್ಷ ಆತ್ ಬಿಟ್ಟು ಅಷ್ಟ. ಅಲ್ಲಿ ತನಕ ಮಾಡ್ತೀವ್ರಿ, ನಡುವೆ ನಾವ ಬಿಡ್ಸಿದೀವಿ ಮಾಡೋದು ಏನಂತ. ಹಂಗಾತ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ. ಮತ್ತೆ ನೀವು ಮಕ್ಕಳಿಗೆ ಯಾಕೆ ಕಲಿಸ್ಲಿಲ್ಲ ಮತ್ತೆ ಅದನ್ನ? ಹಂಗ ನೋಡಿ, ಮಗಳು ಸ್ವಲ್ಪ ಇಂಟ್ರೆಸ್ಟ್ ಅದ ರೀ ಡ್ಯಾನ್ಸ್ ಮಾಡ್ತಾಳೆ. ನೀವು ಡಾನ್ಸ್ ಕ್ಲಾಸಸ್, ಟ್ಯೂಷನ್ಸ್ ಆ ಥರ ಏನು ಮಾಡ್ಲಿಲ್ಲ? ಇಲ್ರಿ, ಡ್ಯಾನ್ಸ್ ಏನಿಲ್ಲ, ಬರೀ ಡ್ರಾಯಿಂಗ್ ತಗೊಂಡೆ. ಸಮ್ಮರದಲ್ಲಿ ವೆಕೇಶನ್ ಇದ್ದಾಗ ಹುಡುಗರು ಡ್ರಾಯಿಂಗ್ ಕಲಿತೇವೆ ಅಂತ ಬರ್ತಿದ್ರು, ಅವ್ರಿಗೆ ಕಲಿಸಿದ್ರಿ. ನೀವು ಇಷ್ಟೆಲ್ಲ ಇದು ಮಾಡ್ಕೊಂಡು ಫೋಟೋಗ್ರಫಿನೂ ಇತ್ತು. ನಮ್ಮ ಸ್ಕೂಲ್ ಆಫ್ ಆರ್ಟ್ ನಲ್ಲೇನು ಫೋಟೋಗ್ರಫಿ ಸ್ಟುಡಿಯೋನು ಇತ್ತು ರೀ. ಫೋಟೋಗ್ರಫಿ ಕೋರ್ಸ್ ಇತ್ತು. ಈಗ ಕೆಲವು ಹುಡುಗರು ಡೆವಲಪ್ ಮಾಡೋದೆಲ್ಲ ಕಲಿಸಿದ್ರಿ. ಅವಾಗೆಲ್ಲ ಬಹಳ ಇದಿತ್ತು, ಟ್ರೈನ್ ಅಲ್ಲೆಲ್ಲ ಸೊಲ್ಯೂಷನ್ಸ್ ಎಲ್ಲ ಹಾಕಿ 1-2-30 ಪದ್ಧತಿ ಇತ್ತು. ಹೌದು, ಅದನ್ನ ತೆಗೆದಿಡೋದು, ಆರಿಸೋದು, ಆಮೇಲೆ ಮತ್ತೆ ಇನ್ನೊಂದು, ಆಮೇಲೆ ಕಲರ್ ಬೇಕಂದ್ರೆ ಹ್ಯಾಂಡ್ ಟಚ್ ಮಾಡೋದು ಅದೆಲ್ಲ ಆಯ್ತು. ಸೊ ಅಂದ್ರೆ ನಮ್ಮ ಏನಾಯ್ತು, ಈ ಸ್ಕೂಲ್ ಆಫ್ ಆರ್ಟ್ ನಡೆಸೋ ಮುಂದೆ ನಡು ಬಹಳ ತೊಂದರೆ ಬಂತು ರೀ. ಎಲ್ಲ ನಮ್ಮ ಇದಕ್ಕೆ ಬರೋರು ಬಡ ವಿದ್ಯಾರ್ಥಿಗಳು, ಜಾಸ್ತಿ ಫೀಸ್ ಕೊಡ್ತಿದ್ದಿಲ್ಲ. ಆದರೂ ತಂದೆಯವ್ರಿಗೇನು ಮತ್ತು ನಾನು ಕಟ್ಟೆನೇ ಅದನ್ನು ನಡೆಸಬೇಕಲ್ಲ ಸ್ಕೂಲು ಅಂಥೇಳಿ ಇದು ಆಯಿತು. ಆಮೇಲೆ ಅವ್ರೇನಂದ್ರು, ಒಬ್ಬನೇ ಆಗ್ತಾನೆ, ಮದುವೆ ಆದಮೇಲೆ ಇವ್ರಿಗೆ ಸಹಿತ ಮನೆಯವ್ರಿಗೂ ನೀನು ಹೋಗು, ಅವರು ಒಬ್ಬನೇ ಆಗ್ತಾನೆ, ಎಲ್ಲ ಸಹಾಯ ಮಾಡು ಅಂಥೇಳಿ. ಸೊ ಅವರು ನಾನು ಕೂಡಿ ಇದು ನಡೆಸಿದ್ವಿ. ಇನ್ನು ಭಾಳ ತೊಂದರೆ ಬಂದಾಗ ಒಂದು ಜೆರಾಕ್ಸ್ ಮಷಿನ್ ಕೂಡ ಹಾಕಿ ಇಬ್ಬರು ಅದ್ರೊಳಗೆ ಕೆಲಸ ಮಾಡಿದ್ವಿ. ಏನು ಒಟ್ಟು ಬಂದು ದುಡ್ಡು ಸ್ಕೂಲಿಗೆ ಹಾಕೋದು, ಹೀಗಾಗಿ ಹೆಂಗಾದ್ರು ನಡೆಸ್ಬೇಕಲ್ಲ ಅದನ್ನ ಅಂತೇಳಿ. ಸೊ ಇವರು ಅಂತಿದ್ದು, ನಾನು ಭಾಳ ಜನ ಅಂತಿದ್ರು, ಇಷ್ಟೆಲ್ಲ ತ್ರಾಸ ತೊಗೊಂಡು ಯಾಕೆ ನಡೆಸ್ತೀರಿ ಇದನ್ನ, ನಿಮ್ಮ ಮಧ್ಯವರ್ತಿ ಸ್ಥಳದಲ್ಲಿ ನಿಮ್ಮ ಆರ್ಟ್ ಸ್ಕೂಲ್ ಅದೇ, ಅದನ್ನ ಇದನ್ನ ನಡೆಸೋ ಬದಲಿ ಒಂದು ಏನಾರೇ ಬಾಡಿಗೆ ಕೊಟ್ಟರೆ ಬೇಕಾದಂಗೆ ನಿಮ್ಗೆ ಇದು ಬರ್ತದೆ, ಬಾಡಿಗೆ ಬರ್ತದೆ. ಆದ್ರೆ ಇವರು ನಮ್ಮ ಮನೆಯವರು ಏನಂದ್ರು, ಇಲ್ಲ ನಮ್ಮ ಮಾವರು ಕಟ್ಟಿದ ಸಾಲದು, ಇಷ್ಟು ತೊಂದರೆ ತೊಗೊಂಡು ಅದಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಅದನ್ನ ಮುಚ್ಚೋದು ಬೇಡ, ನಾವು ಹೆಂಗೆ ಮಾಡಿ ನಡೆಸೋಣ ಅಂಥೇಳಿ ಅವರು ಭಾಳ ಹಿಂದೆ ಸಪೋರ್ಟ್ ಆಗಿ. ಈಗ ಅಜ್ಜಾರು ಈಗ ಆರ್ಟ್ಸ್ ಸ್ಕೂಲ್ ಅನ್ನ ಓಪನ್ ಮಾಡಿದ್ರಿ, ಅಜ್ಜಾರೆಲ್ಲ ಆರ್ಟ್ಸ್ ಎಲ್ಲ ಮಾಡ್ತಿದ್ರು. ಹೌದ್ರಿ, ಪೇಂಟಿಂಗ್ ಎಲ್ಲ ಮಾಡ್ತಿದ್ರು. ಹೌದ್ರಿ. ಅವ್ರಿಗೆ ಆ ಕಲೆ ಹೇಗೆ ಬಂತು ಅಂತ ಐಡಿಯಾ ಇದೆ ನಿಮ್ಗೆ? ಅದು ಆಕ್ಚುಲಿ ನಮ್ಮ ಅಜ್ಜವರು ಜಡ್ಜ್ ಇದ್ದರಿ. ಸೊ ಅವ್ರಿಗೆ ಸ್ವಾಭಾವಿಕವಾಗಿ ಮಕ್ಕಳೆಲ್ಲ ಒಳ್ಳೆ ಸರ್ಕಾರಿ ನೌಕರಿ ಒಳಗೆ ಹೋಗ್ಲಿ ಅನ್ನೋದೇ ಇತ್ತು. ಆದ್ರೂ ಅವರು ನೋಡಿದ್ರು ಭಾಳ ದಿವಸ ತಂದೆಯವ್ರಿಗೆ ಕಡೆ ಅಭ್ಯಾಸ ಕಡೆ ಒಲವು ಇರಲಿಲ್ಲ, ಬರೀ ಚಿತ್ರನ ತೆಗಿತಿದ್ರು ಅವರು. ಹೀಗಾಗಿ ನೋಡಿ ಮತ್ತಾಯ್ತು, ನಿಮ್ಗೆ ಯಾವುದು ಇಂಟ್ರೆಸ್ಟ್ ಅದ ಅದನ್ನ ಕಲಿಪ ಅಂಥೇಳಿ ಅವ್ರಿಗೆ ಮುಂಬೈಗೆ ಕಳಿಸೋ ವ್ಯವಸ್ಥೆ ಮಾಡಿದ್ರು ಅವ್ರಿಗೆ. ಅಂದ್ರೆ ಮನೇಲಿ ಅಂದ್ರೆ ಕೆಲವ್ರು ಏನಾಗುತ್ತೆ, ಹಿರಿಯರಿಂದಾನೇ ಎಲ್ಲ ಮಾಡ್ಕೊಂಡ್ ಬಂದಾಗ ಸರಳವಾಗಿ ಒಬ್ರಿಗೆ ಯಾರ್ಯಾರೋ ಬರುತ್ತೆ. ಈಗ ಅಪ್ಪನಿಂದ ನಿಮಗ್ ಬಂತು, ನಿಮ್ಮಿಂದ ಮಕ್ಳು ಹೆಂಗ್ ಬರುತ್ತಲ್ಲ ಆ ತರ. ಹೌದ್ರಿ, ಅವರು ಅದು ಹೇಗೆ ಬಂತು, ಡ್ರಾಯಿಂಗ್ ಟೀಚರ್ ಅವರು ಕಲಿತ ಹೊನ್ನಾವರದಲ್ಲಿ ನಮ್ಮ ಅಜ್ಜವ್ರಿಗೆ ಬದಲೇ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಹೈಸ್ಕೂಲ್ನಾಗ ಯಾರೋ ಡ್ರಾಯಿಂಗ್ ಟೀಚರ್ ಅವ್ರಿಗೆ ಭಾಳ ಎನ್ಕರೇಜ್ ಮಾಡಿದ್ರು ಅಂತೇಳಿ.
ಯಾಕಂದ್ರೆ ಒಂದು ವಿದ್ಯೆನ ಕಲಿತು ಅದರದೇ ಒಂದು ಸಂಸ್ಥೆ, ಒಂದು ಸ್ಕೂಲನ್ನ ತಯಾರು ಮಾಡಬೇಕು ನಾನು ಅನ್ನೋಷ್ಟು ಉತ್ಸಾಹ ಅದ್ರೊಳಗೆ ಇದೆ ಅಂತಂದಾಗ ಅದು ಎಷ್ಟರ ಮಟ್ಟಿಗೆ ಅವ್ರಿಗೆ ಪರಿಣಾಮ ಆಗಿರುತ್ತೆ. ಅದ್ ಹೆಂಗ್ ಬಂತಾನ ಅವ್ರಿಗೆ ಕರೆನ ರೀ. ಅದೇ ಹೇಳ್ತಿದ್ರು ಅವ್ರು ಯಾವಾಗಲೂ. ಹೊನ್ನಾವರದಾಗ ಒಬ್ಬರು ನಮಗೆ ಡ್ರಾಯಿಂಗ್ ಟೀಚರ್ ಇದ್ರು, ಅವರು ನಮಗೆ ಬಹಳ ಸ್ಫೂರ್ತಿ ಅದು ಅಂತ ಹೇಳಿಕೊಟ್ರು. ನೀವು ಹೇಳಿದ್ರಿ ನಿಮ್ಮ ಆರ್ಟ್ ಸ್ಕೂಲಿಗೆಲ್ಲ ಸಪೋರ್ಟಿವ್ ಆಗಿ ಎಲ್ಲ ನಿಮ್ಮ ಶ್ರೀಮತಿಯವರು ತುಂಬಾ ಸಹಾಯ ಮಾಡಿದ್ರು ಅಂತ ಹೇಳಿ. ನಾವು ಆಗ್ಲೇ ನಿಮ್ಮ ಮನೆಯವ್ರದನ್ನು ಮಾಡಿದೀವಿ ಪಾಡ್ಕಾಸ್ಟ್ ನ. ಅವರ ವಿದ್ಯೆಗೆ ನೀವ್ ಎಷ್ಟು ಸಪೋರ್ಟಿವ್ ಆಗಿದ್ರಿ? ಅವ್ರ ಇದ್ರೊಳಗೆ ಹೇಳ್ದಂಗೆ ನಾನು ಅದು ಎಲ್ಲ ಅದು ಹೋಮಿಯೋಪತಿ ಕಲೀಲಿಕ್ಕೆ ಅಥವಾ ಇವತ್ತು ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡೇನ್ರಿ. ಮನೆಯಲ್ಲಿ ಮಾಡಿಕೊಂಡು ಅದೊಂದು ಒಳ್ಳೆ ಕೆಲಸ. ಇಲ್ಲಿ ಪೇಷಂಟ್ಸ್ ಎಷ್ಟೆಷ್ಟು ಹೊತ್ತಿಗೆ ಬರ್ತಾರೆ, ಇದು ಇರ್ತಾರೆ, ದೂರಿಂದ ಬರ್ತಾರೆ. ನಮಗೆ ಊಟಕ್ಕೆ ತಡ ಆದ್ರೂ ಏನು ಚಿಂತಿಲ್ಲ, ದೂರಿಂದ ಬರ್ತಾರಲ್ಲ, ಇಷ್ಟು ಇದು ಮಾಡ್ಕೊಂಡು ಅವ್ರನ್ನ ಮೊದ್ಲು ನೋಡ್ಕೊಂಡು ಬಾ ನೀನು ಅಂತ ಹೇಳಿದ್ರಿ. ಇಲ್ಲಿ ಅಡಿಗೆ ಮಾಡಿ ತಡಾರು ಅವ್ರು ನೋಡ್ಕೊಂಡ್ ಬಾ ಅಂತ ಕಳಿಸ್ತಿದ್ರು ಅವ್ರನ್ನ, ಪೇಷಂಟ್ ನಾವು ಮುಗಿಸುಮ ಮೊದ್ಲೇ ಅಂತ. ಅವರ ಸಾಧನೆ ಬಹಳಷ್ಟು ಇದೆ. ಅವ್ರು ಒಬ್ರು ಹೆಣ್ಣು ಮಗಳಾಗ ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಮನೆಯಲ್ಲಿ ಹಿರಿಯರು, ಯಜಮಾನ್ರು ಎಲ್ಲರೂ ಸಪೋರ್ಟ್ ಮಾಡಿದಾಗನೇ ಒಂದು ಹೆಣ್ಣು ಮಗಳು ಅವಳಲ್ಲಿರೋಂಥ ಟ್ಯಾಲೆಂಟ್ ಅನ್ನು ತೋರ್ಸೋಕ್ ಸಾಧ್ಯ ಇದೆ. ಇಲ್ಲ ಅಂದ್ರೆ ಅದ್ ಸಾಧ್ಯತೆ ಬಹಳಷ್ಟು ಕಡೆ ಕಡಿಮೆ ಇದೆ. ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ, ಖುಷಿ ಇದೆ? ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಒಬ್ಬ ಹೆಣ್ಮಗಳು ಇಷ್ಟು ಮನೆಯನ್ನು ನೋಡ್ಕೊಂಡು ಮನೆ ಕೆಲಸ ಯಾವುದಕ್ಕೂ ಕಡಿಮೆ ಮಾಡಂಗಿಲ್ಲ ಅವರು. ನಮ್ಮ ಎಲ್ಲ ನೋಡ್ಕೊಂಡು ಅಡಿಗೆ ಗಿಡಿಗೆ ಮಾಡಿ ಇಟ್ಟು ಹೊರಗೆ ಹೋಗೋದಾದ್ರು ಅಷ್ಟರೊಳಗೆ ಎಲ್ಲ ಮುಗಿಸಿ ಹೋಗ್ತಾರೆ. ಹೀಗಾಗಿ ನಮ್ಗೇನೋ ತೊಂದರೆ ಆಗ್ದಂಗೆ ನೋಡ್ಕೊಂಡು ಹಂಗೆ ಮಕ್ಕಳದು ಹಂಗೆ ಬೆಳೆಸಿದ್ರು. ಹೀಗಾಗಿ ಮಕ್ಕಳು ಒಳ್ಳೆ ಸ್ಥಿತಿ ಒಳಗದಾರ ಈಗ ಇದ್ದಾರೆ. ಹೇಳ್ಬೇಕಾಯ್ತು. ಇಬ್ಬರು ಸ್ವಸ್ಥ ಮಕ್ಕಳು ಮದುವೆ ಆಗಿದೆ. ಇಬ್ಬರು ಆಕೆ ಸೊಸೆ ರಮ್ಯಾ ಅಂತ ಅಶ್ವಿನ್ ಹೆಂಡತಿ, ಸಚಿನ್ ಹೆಂಡತಿ ಅಕ್ಷತಾ. ಇಬ್ಬರು 2 ಮಕ್ಕಳಾಗ್ಯಾವ. ಅವರು 6 ಮೊಮ್ಮಕ್ಕಳಾಗ್ಯಾವ. ಈಗ 6 ಮೊಮ್ಮಕ್ಕಳ ಅಜ್ಜ ಅಜ್ಜಿ ನೀವೀಗ. ಎಲ್ಲೋ ಒಂದ್ ಕಡೆ ನಿಮಗ ಅನ್ಸತ್ತ ಮಕ್ಕಳಲ್ದೆ ಹೋದ್ರು ಅಟ್ಲೀಸ್ಟ್ ಮೊಮ್ಮಕ್ಕಳಾದ್ರೂ ಒಂದು ಚಿತ್ರಕಲೆಯಲ್ಲಿ ಮುಂದೆ ಬರ್ಲಿ, ಅವ್ರ ಮಕ್ಕಳು ದೊಡ್ಡವರಾಗುತ್ತಾನ, ನಮ್ಮ ಸ್ಕೂಲ್ ಇದು ಒಂದು ಹಾಲ್ಬಾವಿ ಅಂತ ಹೆಸರು ತರ್ಲಿ ಅಂತ ಎಲ್ಲೋ ಒಂದ್ ಕಡೆ ಅದ ರೀ. ಆಮೇಲೆ ಆ ಪ್ರಕಾರ ಒಂದು 2-3 ಮಂದಿ ಮೊಮ್ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾರೆ ಅವರು. ಈಗ ನಮ್ಮ ಮಗ ದುಬೈದಾಗ ಇರ್ತಾನೆ ಅಶ್ವಿನ್ ಅಂತ ಹೇಳಿ, ಅವನ ಮಗ ಆರ್ಯನ್, ಅವನು ಬಹಳ ಚಲೋ ಡ್ರಾಯಿಂಗ್ಸ್ ಮಾಡ್ತಾರ್ರಿ. ಈಗ ಅವನಿಗೆ ಎಷ್ಟು 6 ವರ್ಷ 7 ವರ್ಷ ಅದ ಹುಟ್ಟು ಬಂದಂಗ ಅದ್ ಕಲಾ ತಂದೆ ಅಜ್ಜ ಬಂದಾರಂತ ಅಷ್ಟು ಚಂದ. ಭಾಳ ಚೆನ್ನಾಗಿ ಆಕಿ ಅಕ್ಷತಾನು ಆಕಿನೂ ಮಾಡ್ತಾಳ, ಸೊಸಿ ಮಾಡ್ತಾಳ, ಆಕಿನೂ ಭಾಳ ಚಂದ ಮಾಡ್ತಾಳ. ಐತಿ ಒಟ್ಟ ಇದೇನು ಹೋಗಂಗಿಲ್ಲ, ಹಾಲ್ಬಾಗ್ನಾಗ ಐತಿ ಮತ್ ಮುಂದುವರಿತೈತಿ ಅನಸತ್ ನಂಗ್ರಿ. ಅಷ್ಟ ಅಷ್ಟ ಅನ್ಸತ್ತಲ್ಲ ನಮಗೆ ಆತರ ಮುಂದುವರಿಬೇಕು. ಯಾಕಂದ್ರೆ ನೀವು ಅಜ್ಜ ಮಾಡಿದ್ದು, ಮಾವ ಮಾಡಿದ್ದು ಅದನ್ನ ಉಳಿಸ್ಕೋಬೇಕು ಅಂತ ಎಷ್ಟೋ ಕಷ್ಟದಲ್ಲಿ ಹಿಡ್ಕೊಂಡು ಬಂದಿದ್ದೀರಿ. ಅದು ಮುಂದುವರೆದಾಗ ಎಷ್ಟು ಖುಷಿ ಅನ್ಸುತ್ತೆ. ಅದು ನಿಜ ಹೇಳಿದ್ದೆ. ಇಲ್ಲ ಮುಂದುವರಿತೈತಿ. ನಮ್ಮ ಮಗ ಸಚಿನ್ ಅಂತ, ಅವನ ಮಗಳು ಆಹಾನ ಅಂತ ಹೇಳಿ, ಆಕಿ ಕ್ರಾಫ್ಟ್ ವರ್ಕು, ಈ ಪೇಪರ್ ಕಟ್ಟಿಂಗ್ಸ್ ಇಂಥದ್ರೊಳಗೂ ಬಹಳ ಅಶ್ವಿನ್ ಮಗಳು ಡಾನ್ಸರ್. ಇವ್ರು ಡಾನ್ಸ್ ಅದ್ರ ಬಂತು ಅಂತಾರೆ ಎಲ್ಲಾರು. ಹೌದು ಹೌದು, ಭಾಳ ಚಂದ ಡಾನ್ಸ್ ಮಾಡ್ತಾಳ್ರಿ. ಅದ್ಯಾ ಭಾಳ ಡಾನ್ಸ್ ಮಾಡ್ತಾಳ. ಆರ್ಯನ ಡ್ರಾಯಿಂಗ್ ಭಾಳ ಚಂದ ಐತಾನ. ಸಚಿನ್ ಮಕ್ಳು ಆಹಾನ ಆಕಿ ಭಯಂಕರ ಕ್ರಾಫ್ಟ್ ವರ್ಕು. ಆಹಾನ ಅವ ವೀರ್ಯನ ಅವನು ಭಾರಿ ಟ್ಯಾಲೆಂಟ್ ಐತೆ, ಅದು ಸಹಿತ. ಬಟ್ ಎಲ್ಲಾರು ಒಂದ್ ರೀತಿಯಿಂದ ಸಮಾಧಾನ ಆಗೋಂಗ ಅದಾರ. ಹಾಲ್ಬಾವಿ ಮಂತನ ಮುಂದುವರಿತಾ ಇದೆ, ಮುಂದುವರಿತೈತ್ರಿ. ಅದ್ರದ್ದು ಉದ್ಯೋಗ ತಳಪಾಯ ಏನಿದೆ. ಹಾಲ್ಬಾವಿ ಮಂತನ ಅಂದ್ರೆ ಒಂದು ಟ್ರೇಡ್ ಇರ್ತೈತೆ. ಇದು ಏನಂದ್ರ ಆರ್ಟ್ಸ್ ಸ್ಕೂಲ್, ಇವರೆಲ್ಲ ಆರ್ಟ್ ಇದೆ, ಡಾನ್ಸ್ ಇದೆ, ಸಂಗೀತ ಇದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಮುಂದುವರಿತಾ ಇದೆ ಅಂತ ಹೇಳ್ಬಿಟ್ಟು. ಸರ್ ಮತ್ತೇನೆಲ್ಲ ತಮ್ದು ಹಾಬೀಸ್ ಇದೆ? ಒಳ್ಳೆ ಹಾಡೋನು ನನಗೆ ಸೇರ್ತದ್ರಿ. ಹಾಡ್ತೀರಿ? ಸಿನಿಮಾದ ಹಾಡು, ವಚನ ಆಯ್ತು, ಎಲ್ಲ ಹಾಡು. ಸಿನಿಮಾ ಒಂದು ಹೇಳ್ಬಿಡ್ರಲ್ಲ. ಒಂದ್ ಸಿನಿಮಾ ಹಾಡು ಸಿನಿಮಾದ ಹಾಡ್ರಿ, ವಚನ ಹಾಡ್ರಿ, ಏನಾದ್ರು ಹಾಡ್ರಿ. चांद से महबूबा हो मेरी, कब ऐसा मैंने सोचा था, हाँ तुम बिल्कुल वैसी हो जैसा मैंने सोचा था, ना कस में है ना रस में है,
ना शिकवे है ना वादे है, एक सूरत भोली भाली है, दो नैना सीधे साधे हैं, दो नैना सीधे साधे हैं, ऐसा ही रूप ख्यालों में था जैसा मैंने सोचा था, हाँ तुम बिल्कुल वैसी हो जैसा मैंने सोचा था, मेरी खुशियाँ ही ना बाँटे, मेरे गम भी सहना चाहे, मेरी खुशियाँ ही ना बाँटे, मेरे गम भी सहना चाहे, देखी ना ख्वाबों महलों के, मेरे दिल में रहना चाहे, मेरे दिल में रहना चाहे, इस दुनिया में कौन था ऐसा जैसा मैंने सोचा था, हाँ तुम बिल्कुल वैसी हो जैसा मैंने सोचा था. ಬಹಳ ಚಂದ ಹಾಡ್ತಾರೆ. ಬಹಳ ಚಂದ ಹಾಡ್ತಾರೆ. ಈ ವಯಸ್ಸಲ್ಲೇ ನಿಮ್ಗೆ ಧ್ವನಿ ಇಷ್ಟು ಚೆನ್ನಾಗಿದೆ ಅಂದ್ರೆ ಸಣ್ಣ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿರ್ಬೇಕು ಆ ಧ್ವನಿ ನಿಮ್ದು ಅಂತೇಳಿ. ನಿಮ್ದು ಕಾಲೇಜಲ್ಲೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಿದ್ರಿ? ಹೌದ್ರಿ, ಹಾ ಹಾ. ಮೊದ್ಲಿಂದ ಅದೇನೋ ಹಾಬಿ, ಸಿನಿಮಾ ಅಂತ ನೋಡೋದು, ಸ್ವಲ್ಪ ಎಲ್ಲ ನನಗೆ ನಾಟಕ ಸಿನಿಮಾ ಎಲ್ಲದೂ ಇಂಟ್ರೆಸ್ಟು. ಹಾಗಾಗಿ ಸಂಗೀತ ನೃತ್ಯ ಕೆಲವು ಬರೀತೀನಿ, ಆರ್ಟಿಕಲ್ಸು ಬರ್ದೇನ್ರಿ. ಏನ್ ಬರೀತೀರಿ? ನಿಮಗೂ ಬರೀ ಅಭ್ಯಾಸ ಇದೆ? ಚಿತ್ರಕಲೆ ಕುರಿತು, ಚಿತ್ರಕಲಾವಿದರ ಕುರಿತು ಆರ್ಟಿಕಲ್ಸ್ ಬರ್ದೇನ್ರಿ. ರೇಡಿಯೋ ಇಂಟರ್ವ್ಯೂನು ಆಗ್ಯಾವ, ಟಿವಿ ನಿಮ್ದು ಬುಕ್ಸ್ ಎಲ್ಲ ಮಾಡಿದಿರಿ? ಬುಕ್ ಬರ್ದೇನ್ರಿ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಮೆಂಬರ್ ಇದ್ದಾಗ ಅಲ್ಲಿ ಧಾರವಾಡದಲ್ಲಿ ಒಬ್ರು ಹಿರಿಯ ಕಲಾವಿದರು MR ಬಾಳಿಕಾಯಿ ಅಂತ, ಅವ್ರ ಮೇಲೆ ಒಂದು ಬುಕ್ ಬರ್ದೇನಿ, ಅವರ ಕಲೆ ಮತ್ತು ಬದುಕು ಇದ್ರ ಮೇಲೆ. ಲಲಿತ ಕಲಾ ಅಕಾಡೆಮಿದು ಪ್ರಕಟ ಆಗಿದೆ. ನೀವು ಅಲ್ಲಿ ಏನಂತ ಕಾರ್ಯದರ್ಶಿ ಅಂತ ಮೆಂಬರ್ ಇದ್ದೆ, ಮೆಂಬರ್. ಆಮೇಲೆ ನನಗೆ ಅಕಾಡೆಮಿ ಪ್ರಶಸ್ತಿನೂ ಸಿಕ್ತು, ಮತ್ತು ಇನ್ನು ಹಲವಾರು ಪ್ರಶಸ್ತಿಗಳು. ಯಾವ್ಯಾವ ತರ ಪ್ರಶಸ್ತಿಗಳೆಲ್ಲ ಬಂದಿದೆ ನಿಮ್ಗೆ? ಟಿ.ಪಿ. ಅಕ್ಕಿ ಅಂತೇಳಿ ಗದಗನಾಗ ಒಂದು ಸ್ಕೂಲ್ ಆಫ್ ಆರ್ಟ್ ತೆಗೆದ್ರು ಅವರು ಸಂಸ್ಥಾಪಕರು, ಅವ್ರ ಹೆಸರಲ್ಲೇ ಒಂದು ಚಿನ್ನದ ಪದಕ ಪ್ರಶಸ್ತಿ ಸಿಕ್ಕದ್ರಿ. ಆಮೇಲೆ ಇಲ್ಲಿ ಕೆಲವು ಸ್ಥಳೀಯ ಒಂದಿಷ್ಟು ಸಂಸ್ಥೆಗಳು ಅದ, ರೋಟರಿ ಕ್ಲಬ್ಬು ಮತ್ತು ಲಯನ್ಸು, ಈ ಕಲಾ ಸಂಗಮ ಅಂತ ಹೇಳಿ ಒಂದು ಇದೆ, ಸೊ ಅದರ ವತಿಯಿಂದ ಎಲ್ಲ ಪ್ರಶಸ್ತಿ ಕೊಟ್ಟರು. ಮತ್ತು ಬೆಂಗಳೂರಾಗ ಚಿತ್ರಕಲಾ ಪರಿಷತ್ನಿಂದ ಒಂದು ಜೀವಮಾನ ಸಾಧನೆ ಅಂಥೇಳಿ ಸಾಧಕರ ಪ್ರಶಸ್ತಿ ಸಿಕ್ಕದ್ರಿ. ತುಂಬಾ ಖುಷಿ ಆಗತ್ತೆ ನಿಮ್ದೆಲ್ಲ ಕೇಳಿ. ಇಷ್ಟೆಲ್ಲದರ ಮಧ್ಯೆ ಸಮಯವನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ಕೊಂಡು ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಿ ಸರ್? ಈಗಿನ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗಿನ ಮಕ್ಕಳಿಗೆ ಹೇಳೋದು ಭಾಳ ಅದ ರೀ, ಯಾಕಂದ್ರೆ ಈಗ ವಿದ್ಯಾರ್ಥಿಗಳನ್ನ ನೋಡ್ತೇವೆ, ಬಹಳಷ್ಟು ಅನುಕೂಲತೆಗಳದಾವ. ಈಗ ನೋಡಿದ್ರೆ ಮೊದಲೆಲ್ಲ ನಾವು ಎಷ್ಟು ಕಷ್ಟಪಟ್ವಿ, ನಮ್ಗಿಂತ ತಂದೆಯವ್ರು ಎಷ್ಟು ಕಷ್ಟಪಟ್ರು, ಅದೆಲ್ಲ ಈಗಿನ ವಿದ್ಯಾರ್ಥಿಗಳು ನೋಡಿದ್ರೆ ಭಾಳ ಅನುಕೂಲ ಇದೆ. ಅವ್ರಿಗೆ ಓಡಾಡ್ಲಿಕ್ಕೆ ಗಾಡಿ ಇರ್ತಾವ, ಮೊಬೈಲ್ ಅಂತೂ ಕೈಯಾಗಿರ್ತದೆ ಯಾವತ್ತು. ಇಂಥವು ಅದ್ರೊಳಗೆ ಜಾಸ್ತಿ ಟೈಮ್ ಕಳಿಬೇಡ್ರಿ, ಇಂಥವು ಏನಾರು ಒಂದು ಕೆಲಸಗಳನ್ನು ಮಾಡ್ರಿ ಅಂಥೇಳಿ ನಾವು ಹೇಳೋದು ಅವ್ರಿಗೆ. ಸಮಯ ಸುಮ್ಮನೆ ಹಾಳು ಮಾಡೋದು, ಒಮ್ಮೆ ಹೋತು ಅಂದ್ರೆ ಅದು ಹೊತ್ತು ಮತ್ತೆ ಬರೋದಿಲ್ಲ. ಅದಕ್ಕೆ ಚೆನ್ನಾಗಿ ನೀವು ಓದ್ರಿ, ಬರೀರಿ, ನಿಮ್ಗೇನು ಹವ್ಯಾಸ ಅದ ಅದನ್ನು ಮುಂದುವರಿಸ್ರಿ, ಮತ್ತು ಆದಷ್ಟು ಕೆಲಸ ಮಾಡಿ ನಿಮಗೂ ಮತ್ತು ನಿಮ್ಮ ಟೀಚರ್ಸಿಗಾಯ್ತು, ಪೇರೆಂಟ್ಸ್ಗಾಯ್ತು ಎಲ್ಲ ಒಳ್ಳೆ ಹೆಸರು ತೊಗೊಂಬರ್ರಿ ಅಂಥೇಳಿ ನಾನು ಹೇಳಲಿಕ್ಕೆ ಎಷ್ಟು ಇಚ್ಛೆ ಪಡ್ತೀನಿ. ಈಗಿನ ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿ ಜೊತೆ ಆಗಲಿ, ಟೀಚರ್ಸ್ ಜೊತೆ ಆಗಲಿ ಹೇಗೆ ಇರಬೇಕು ಅನ್ನೋದಕ್ಕೆ ನಿಮ್ಮ ಕಿವಿ ಮಾತೇನು? ಹೌದ್ರಿ, ಅದನ್ನು ಸಂಸ್ಕಾರ ಮುಖ್ಯ ಅಂದ್ರೆ ಭಾಳ ಮಹತ್ವದಲ್ರಿ. ಅದಕ್ಕೆ ಅದರೊಳಗೆ ನಮ್ಮ ಭಾರತದಾಗಂತೂ ಎಲ್ಲ ಹಿರಿಯರಿಗೆ ಮರ್ಯಾದೆ ಕೊಡೋದು, ಇದು ಮಾಡೋದು, ಶಿಕ್ಷಕರಿಗೆ, ಗುರುಗಳಿಗೆ ಎಲ್ಲ ವಿಧೇಯಕರಾಗಿ ಇದ್ಕೊಂಡು ಚೆನ್ನಾಗಿ ಓದಿದ್ರೆ ಅವ್ರಿಗೆ ಒಂದು
ಚೆನ್ನಾಗಿ ಅವ್ರಿಗೆ ಗೌರವ ಕೊಟ್ಟಂಗೆ ಶಿಕ್ಷಕರಿಗೂ. ಸೊ ಆ ರೀತಿ ಎಲ್ಲರ ಜೊತೆಗೆ ಚೆನ್ನಾಗಿ ಬಾಳಿ, ಮುಖ್ಯವಾಗಿ ಮನೆ ಮಂದಿ ಕೂಡ ಮೊದಲು ಎಲ್ಲ ಸರಿಯಾಗಿರಬೇಕು. ಎಲ್ಲ ನಮ್ಮ ಬಳಗ ಇದು, ಯಾಕಂದ್ರೆ ಸಂಬಂಧಿಕರು ಅವರು ಅಷ್ಟೇ ಮುಖ್ಯ ಆಗ್ತಾರೆ. ಸೊ ಎಲ್ಲರ ಜೊತೆಗೆ ಸಹಬಾಳ್ವೆಯಿಂದ ಇದು ಮಾಡ್ರಿ, ಚೆನ್ನಾಗಿರ್ರಿ ಅಂತೇಳಿ ನಾನು. ಅಕ್ಕನ ಬಳಗದಾಗ ಒಂದು ನಾಟಕ ಮಾಡಿಸಿದ್ರಿ, ಅಕ್ಕನ ಬಳಗ ವತಿಯಿಂದ ಮಂಗಲ ಕಣಿವೆ ಅನ್ನೋರು. ಮಂಗಳದ ಅದ್ರ ಅಲ್ಲಂ ಪ್ರಭು ಡಾನ್ಸ್ ಭಾಳ ಚಂದ ಮಾಡಿದ್ರಿ, ಇನ್ನೂ ನೆನೆಸ್ತಾರೆ ಎಲ್ಲಾರು. ಭರ್ತನ ಇದಲ್ರಿ, ಅಲ್ಲಂ ಪ್ರಭು ಒಂದ್ ಸ್ವಲ್ಪ ಬಹಳ ಜಗಿಬೇಕಲ್ಲ, ಅದನ್ನ ಮಾಡಿದ್ರೆ ಭಾಳ ಚಂದ ಮಾಡಿದ್ರು ಎಲ್ಲರೂ. 30 ವರ್ಷ ಅಥವಾ ಅದ್ರ ವರ್ಷ ಹೇಳ್ತೇನೆ ಅವಾಗ. ಆಮೇಲೆ ಇತ್ತಿತ್ಲಾಗ ಮಾಡಿದ್ರು. ಹಿಂಗಾಗಿ ಅವ್ರಿಗೂ ಐತಿ ಕಲ್ಚರಲ್. ನಮಗೂ ಭಾಳ ಕಡೆ ನಾವು ನಾಟಕ ಡಾನ್ಸು ಎಲ್ಲ ಭಾಳ ಮಾಡೀವಿ ನಾವು ಎಲ್ಲ ಫ್ರೆಶ್. ಹಿಂಗಾಗಿ ಅದು ಸ್ವಲ್ಪ ಕಲ್ಚರ್ ಐತೆ ಅಂದ್ರೆ ಅಡ್ಡಿ ಇಲ್ಲ ಮನ್ಯಾಗ ನಾಟಕ ಡಾನ್ಸ್ ಬಗ್ಗೆ. ನೀವೊಬ್ರು ಹಿರಿಯರಾಗಿ ಈಗಿನ ಪೇರೆಂಟ್ಸ್ಗೆ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕು ಮತ್ತೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ಹೇಳ್ತೀರಾ? ಅದೇ ಈಗ ಆಗಲೇ ಹೇಳ್ದಂಗೆ ಅದೇ ಎಲ್ಲರ ಜೊತೆಗೂ ಚೆನ್ನಾಗಿ ಮಿಕ್ಸ್ ಆಗಿ ಮಾತಾಡೋದು, ಮತ್ತು ಒಳ್ಳೆ ರೀತಿಯಿಂದ ಹಿರಿಯರಿಗೆ ಗುರುಗಳಿಗೆ ಗೌರವ ಅದನ್ನು ಕೊಟ್ಟು ಚೆನ್ನಾಗಿ ಓದ್ರಿ ಬರೀರಿ ಅಂತ ಎಲ್ಲ. ಈಗಿನ ಮಕ್ಕಳ ಇದೇನೆ ಬಹಳ ಬದಲಾವಣೆ ಆಗತ್ತೆ. ಹೌದ್ರಿ. ನಮ್ಮ ಟೈಮ್ನಾಗ ನಮ್ಮ ಅಪ್ಪ ಅಮ್ಮ ಹೊಡೆದ್ರು ಬಡದ್ರು ಬೇಕಾದ್ ಮಾಡಿದ್ರು, ನಾವ್ ಯಾವತ್ತದ ನೆನ್ಸ್ಕೊಳ್ಳಿಲ್ಲ ನಾವು. ಅಯ್ಯೋ ನೀ ನನ್ ಹೊಡೆದಿ ಮಾಡದಿ ನಂಗೆ ಹಂಗ್ ಮಾಡಿದಿ ಏನು ನೆನ್ಸ್ಕೊಳ್ಳಿ. ಈಗಿನ ಮಕ್ಳು ಹೆಂಗಿಲ್ಲ, ಸರದ್ ಕುಂಡ್ರು ಅಂದ್ಬಿಟ್ರೆ ನೀ ನನ್ ಹಿಂಗಂದೆಲ್ಲ ಅಂತೇಳಿ ಮನ್ಸಿಗೆ ಹಚ್ಕೊಂಡ್ ಕುಂಡಿರ್ತಾರೆ. ಒಬ್ರ ಕೌನ್ಸಿಲರ್ ಆಗಮ್ಮ ನೀವೇ ಹೇಳ್ರಿ, ನೀವೇನ್ ಹೇಳಕ್ ಇಷ್ಟಪಡ್ತೀರ ಅದಕ್ಕೆ? ನಾನ್ ಅಂತೇನೆ, ಇಲ್ಲ ಮಕ್ಳು ನೋಡು ತಂದೆ ತಾಯಿ ಯಾವತ್ತು ನಿಮ್ಗೆ ಒಳ್ಳೇದಕ್ಕೆ ಮಾಡ್ತಾರ. ಅವ್ರು ಹೊಡೆದ್ರು ನೀವು ಒಳ್ಳೇದಕ್ಕೆ ಮಾಡ್ತಾರ, ಬೈದ್ರು ನೀವು ಒಳ್ಳೇದ. ನೀವು ಹೆಚ್ಚು ಹರಿನವ್ರ ಮಾತು ಕೇಳ್ಬೇಡ್ರಿ, ಅವ್ವ ಅಪ್ಪನ ಮಾತು ಕೇಳ್ರಿ. ಹರಿನವ್ರು ನಕ್ ಹೇಳ್ತಾರ ಅಷ್ಟ, ನೀವ್ ಆಗಿನ ಮಟ್ಟಿಗೆ ಅಷ್ಟ. ತಂದೆ ತಾಯಿ ಹಂಗಿರಂಗಿಲ್ಲ, ಪೂರ್ಣ ಜೀವನದಕ್ಕೂ ಅವ್ರೆ ನಿಮ್ಗೆ ಸಾಥ್ ಕೊಟ್ಟಂಗೆ ಯಾರು ಕೊಡಂಗಿಲ್ಲ. ಅದಕ್ಕೆ ಬೇಕಾದನ್ಲಿ ಬೇಕಾದ್ ಮಾಡ್ಲಿ ಅವ್ರ ಮಾತಾ ಪಾಲಿಸ್ಬೇಕು ನೀವು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ. ಹೌದ್ರಿ ಅಂತ ಹೊಡೆದ್ರು ಚಿಂತಿಲ್ಲ, ಯಾಕೆ ಹೊಡಿತಾರ ಅವರು? ಬೈದ ಬುದ್ಧಿ ಹೇಳ್ಬೇಕಾಕತಿ. ಕೆಲವೊಂದು ತಪ್ಪು ಮಾಡ್ತೀರಿ ನೀವು, ನಿಮ್ಗೆ ಅನುಭವ ಇರಂಗಿಲ್ಲ, ಅವ್ರ ಅನುಭವದಿಂದ ಹೇಳ್ತಿರ್ತಾರ. ಅದಕ್ಕೆ ಅದನ್ನ ಪಾಲಿಸ್ರಿ ಅಂತ ಕೇಳ್ರಿ ಅಂತ ಹೇಳ್ತೇನೆ ನಾ. ಮಕ್ಕಳಿಗೆ ಅದನ್ನ ಹೇಳ್ತೇನೆ ನಾ. ಯಾವತ್ತು ನೀ ಎಷ್ಟು ನೀ ಅವ್ವ ಅಪ್ಪ ಗೌರವ ಕೊಡ್ತೀಯಲ್ಲ ಅಷ್ಟೇ ನಿನ್ ಬೆಳವಣಿಗೆ ಆಕತಿ, ಉದ್ಧಾರ ಆಗ್ತಿ ಅಂತ ಹೇಳ್ತೇನೆ. ಹೌದು. ಯಾಕೆ ನಾಳೆ ಏನೋ ಒಂದ್ ಸಮಸ್ಯೆ ಬಂದಾಗ ಹೊರಗಿನವ್ರು ಅಯ್ಯೋ ನೋಡ್ಪ ನೀ ಏನ್ ಮಾಡ್ತೀವಿ ನೋಡು ಅಂದ್ ಹೋಗ್ತಾರೆ ಹೊರತು ಯಾರು ಬಂದ್ ನಿಂದ್ರಂಗಿಲ್ಲ. ಅಲ್ಲಿ ಬಂದ್ ನಿಲ್ಲೋದ್ ಮತ್ತ ಅಪ್ಪ ಮನೆ ಸಂಬಂಧಿಕರ ಅಣ್ಣ ತಮ್ಮರ ಅವರೇ ಬಂದ್ ನಿಲ್ಬೇಕು. ಅದಕ್ಕೆ ಅವರ ನಿನ್ ಮುಖ್ಯ, ಯಾವತ್ತು ಕೊನೆ ತನಕ ಅವರ ಮುಖ್ಯ ನಿನಗೆ. ಹೌದು, ಅವ್ರ ಮಾತ ಕೇಳ್ಬೇಕು ನೀ. ಯಾರು ಹೊರಿನವ್ರು ಏನ ಹೇಳಿದ್ರು ಸಹಿತ ಆ ಹೊತ್ತಿಗೆ ಅಷ್ಟ ಹ್ಞೂ ಅನ್ಬೋದು, ಹೊರತಾಗಿ ಮಾತು ಕೇಳೋದು ನೀ ಅವ್ವ ಅಪ್ಪಂದ ಅಂತ ಹೇಳಿ ಅವ್ರಿಗೆ ಗೌರವ ಕೊಟ್ಟೆ ಅಂದ್ರೆ ನಿನ್ ಕಡ್ತನಕ ನಾವು ಉಳಿತೈತಿ. ಅವ್ರು ಅಷ್ಟ ಪ್ರೀತಿ ಮಾಡ್ತಾರಪ್ಪ ನಿನಗೆ, ಬುದ್ಧಿನೂ ಹೇಳ್ತಾರ ಅಂತ ಹೇಳ್ತೀವಿ. ಎಲ್ಲ ಬಹಳ ಖುಷಿಲಿ ಒಪ್ಕೋತಾರೆ ಎಲ್ಲರೂ. ಬರ್ತಾರಲ್ರಿ ನಿಮ್ ಕಡೆ ಕೌನ್ಸಿಲಿಂಗ್? ಹುಡುಗರೆಲ್ಲ ಬಹಳ ವಿದ್ಯಾರ್ಥಿಗಳು ಬರ್ತಾವ, ಸಣ್ಣ ಬರ್ತಾವ, ದೊಡ್ಡವ್ರು ಬರ್ತಾರ, ಕಾಲೇಜ್ನವ್ರನ್ನ ಕರ್ಕೊಂಡ್ ಬರ್ತಾರ. ಮತ್ ಖುಷಿಲಿ ಹೋಗ್ತಾರ. ಆಮೇಲೆ ಇಲ್ರಿ ಅವತ್ತು ಬಂದಿದ್ರಲ್ರಿ ನಿಮ್ ಕಡೆ, ಚಲೋ ಆಗ್ಯಾನ ನೋಡ್ರಿ ಹುಡುಗ ಅಂತ ಹೇಳ್ತಾರಲ್ಲ, ಸಾಕು. ಅದಕ್ಕೂ ಹೆಚ್ಚಿನ ನನಗೆ ರೊಕ್ಕ ಬೇಡ, ನನಗೆ ರೊಕ್ಕಕ್ಕೆ ಆಸೆನೂ ಮಾಡಿಲ್ಲ, ನಮ್ ಗುರುಗಳು ರೊಕ್ಕ ತಗೊಳಿಲ್ಲ, ನಾನು ತಗೊಳಿಲ್ಲ ರೊಕ್ಕ. ಆದವ್ರು ಬಂದ್ ನನ್ಗೆ ಏನ್ ಹೇಳ್ತಾರಲ್ಲ ಆರಾಮದಿವಿ ಅಂತ ಹೇಳಿದ್ರ ನನ್ಗೆ ಎಷ್ಟು ಖುಷಿ. ಅದಕ್ಕೂ ಹೆಚ್ಚಿಂದ ಏನ್ ಬೇಕಾಗಿಲ್ಲ. 38 ವರ್ಷ ಇಷ್ಟು ಮಂದಿ ನನಗೆ ಆಶೀರ್ವಾದ ಮಾಡ್ಯಾರ. ಎಲ್ಲಾರು ಆರಾಮಾಗಿ ಬಂದು ಅಂದಿವೆಲ್ಲ ಸಾಕು. ಹೆಚ್ಚಿಂದ ಏನೇ ಬೇಡ. ಮನೆ ನೋಡ್ಕೊಂಡು ಮನೆ ಹಿರಿಯರನ್ನ ಒಪ್ಪಿಸಿ ಗಂಡ ಮಕ್ಕಳ ಕಡೆ ಹೌದು ಅನಿಸ್ಕೊಂಡು ಒಬ್ರು ಹೆಣ್ಣು ಮಗಳಾಗಿ ಒಂದ್ ಈ ಜಾಗಕ್ಕೆ ನಿಲ್ಲೋದೇನಿರತ್ತಲ್ರಿ, ಅಷ್ಟು ಸರಳ ಮಾತಲ್ಲ ಇದು. ಈಗ ನೀವು ಹೇಳಿದೆ, ನಾನು ಅವಾಗ್ಲೇ ನಾನ್ ಬಂದ್ ಮಾತಾಡ್ಸ್ತಾ ಇದ್ದೀನಿ, ನೀವು ಮಾತಾಡ್ತಾ ಇದ್ರಿ, ನಾನು ಅದ್ ಮಾಡಿದೆ, ನಾನು ಇದು ಮಾಡಿದೆ. ಹೌದಾ, ಅದು ಮಾಡಿದೆ. ಆ ಮಾಡೋ ದಾರಿಲಿ ಎಷ್ಟು ಎಡವಿರ್ತೀರ, ಎಷ್ಟು ಕಲ್ಲು ಮುಳ್ಳುಗಳಿರುತ್ತೆ, ಎಷ್ಟು ಬಿದ್ದಿರ್ತೀರ, ಎಷ್ಟು ಎದ್ದಿರ್ತೀರ, ಅದನ್ನ ಯಾರು ಸಮ ಮಾಡಕ್ ಆಗೋದಿಲ್ಲ. ಅದು ನಮ್ಗ ಗೊತ್ತು. ಯಾಕ ಸಣ್ಣ ವಯಸ್ಸಿನ ಮದ್ವೆ ಆಗ್ಬಿಡ್ತೈತ್ರಿ ಅವಾಗ. ನಾ 17 ವರ್ಷ ಇದ್ದೆ, ಅವ್ರು 23 ವರ್ಷದವ್ರು. ಬಾಳ ಲಗು ಮದ್ವೆ ಆಯ್ತು. ಹಿಂಗಾಗಿ ಅವ್ರು ಏನ್ ಹೇಳ್ತಾರ ಕೇಳ್ಕೊಂತ ಬಂದ್ಬಿಟ್ಟು ನಾವು ಸ್ವಂತ ವಿಚಾರ ಅಂತ ಇರಂಗಿಲ್ಲ ಅವಾಗ. ಈಗ ವಯಸ್ಸ ಸ್ವಲ್ಪ ತಡ ಆದ್ಕೊ ಮದ್ವೆ ಆಯ್ತಾಗ ಒಂದು ಮ್ಯಾಚುರಿಟಿ ಭಾಳ ಬಂದಿರ್ತೈತಿ. ಅವ್ರು ತಮ್ಮ ಡಿಸಿಷನ್ಗೂ ಒಪ್ಕೊಂಡ್ಬಿಟ್ಟಿರ್ತಾರ. ಮತ್ತವ್ರ ಮಾತು ಕೇಳ್ಬೇಕಂತ ಅವ್ರಿಗೆ ಇರುವುದಲ್ಲ ಅಲ್ಲಿ. ಈಗ ನಮ್ದು ಹಂಗೆ ಇದ್ದಿದ್ದಿಲ್ಲ. ಹಿರಿಯರು ಏನ್ ಹೇಳ್ತಾರ ಅವ್ರು ಹೇಳಿದ ಫೋನ್ ಅನ್ಕೊಂತ ಹೊಂಟ್ಬಿಟ್ವಿ ನಾವು. ಹಿಂಗ ನಮಗದ ರೂಢಿನೇ ಆಗ್ಬಿಡ್ತು. ನಮ್ಗೆ ಏನು ಕೆಟ್ಟನು ಅನ್ಸಲಿಲ್ಲ, ಮತ್ತೆ ಅವ್ರ ಮಾತು ಕೇಳಾಕತ್ತೀವಿ, ನಮ್ದೇನು ನಡೆಸಲಿಲ್ಲ ಅಂತೂ ಅನ್ಸಲಿಲ್ಲ. ಒಂಥರ ಆಶೀರ್ವಾದ ಸಿಕ್ಕಂಗಾತ್ ನಮ್ಗೆ. ಅಮ್ಮ ಹೇಳ್ರಿ, ನೀವೊಬ್ರು ಹಿರಿಯರಾಗಿನೂ ಜೊತೆಗೆ ಒಬ್ರು ಡಾಕ್ಟರ್ ಆಗಿ
ಈಗಿನ ಹೆಣ್ಣು ಮಕ್ಕಳಿಗೆ ಮದುವೆ ವಯಸ್ಸು ಸರಿ ಇದೆಯಾ ತಪ್ತಾ ಇದೆಯಾ? ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಕಳಿಗೆ ಆಗ್ಲಿ. ಖರೆ ಇನ್ನೂ ಸ್ವಲ್ಪ ಈಗ 18 ಅಂತಾರಲ್ಲ, ಅದಕ್ಕೂ ಇನ್ನೂ ಒಂದ್ 2 ವರ್ಷ ಮಾಡಿದ್ವಿ ಚಲೋ. ಅದು ಸರ್ಕಾರ ಮಾಡ್ಬಿಡ್ತು. ಹೌದು, ಅದು ಇವಾಗ ಅಷ್ಟು ವಯಸ್ಸಿಗೆ ಯಾರು ಮದುವೆ ಮಾಡ್ಕೊಳ್ಳೋದೇ ಇಲ್ಲ. ಹೌದು, ಯಾರು ಆದ್ರೂ 24-25 ಹೆಣ್ಮಕ್ಳು ಮದುವೆ ಆಗೋದು ಚಲೋ. ಹಾ 24-27 ಮದುವೆ ಆಗ್ಬೇಕು. ಗಂಡ್ ಮಕ್ಳದ್ದು ಅಷ್ಟ ಏನ್ ಒಂದು 3-4 ವರ್ಷ ಅಂತ ಇಲ್ಲ, ತೀರ ಭಾಳ ಬೇಕು ಅಂತೆಲ್ಲ, ಕಡಿಮೆ ಬೇಕು ಅಂತಲ್ಲ, ತೀರ ಸರಸಮಾನ ಮಾಡ್ಕೊ ಅಂತಿಲ್ಲ. ಯಾಕಂದ್ರೆ ಸ್ವಲ್ಪ ಒಂದ್ 3-4 ವರ್ಷ ಅಂತರ ಇರ್ಬೇಕಾಕತಿ ಇಬ್ಬರ ನಡುವ. ಆಕೆ ಒಂದ್ 23-24 ವರ್ಷಕ್ಕೆ ಆಕೆ ಮಾಡ್ಕೊಳ್ಳಿ, 28 ವರ್ಷಕ್ಕೆ ಮಾಡ್ಕೊಳ್ಳಿ ಅಂತ ನನ್ನ ವಿಚಾರ. ಅಂದ್ರೆ ಸ್ವಲ್ಪ ಮೈಂಡ್ ಸೆಟ್ ಆಗ್ತಾ, ಇಬ್ಬರದು ಚಲೋ ವಿಚಾರಗಳು ಒಂದೇ ತರ ಇರ್ತಾವ. ಯಾಕಂದ್ರೆ ಅದು ಆರೋಗ್ಯಕ್ಕಾಗ್ಲಿ, ದೈಹಿಕ ಆರೋಗ್ಯ ಆಗ್ಲಿ, ಮಾನಸಿಕ ಆರೋಗ್ಯಕ್ಕಾಗ್ಲಿ ಎಲ್ಲಾ ರೀತಿಯಿಂದ ಒಳ್ಳೇದು ಅಂತ ಹೇಳ್ತೀರ. ಹೌದೌದ್ರಿ. ಎಲ್ಲ ಮುಂದಿನ ಭವಿಷ್ಯಕ್ಕೂ ಭಾಳ ಚಲೋ. ಮಕ್ಳು ಅಷ್ಟ ವಯಸ್ಸಿಗೆ ಮದುವೆ ಆಗೋದು ಚಲೋ ಅಂತ ನನಗೆ ಅನಿಸ್ತೈತಿ. ಹೊಂದಾಣಿಕೆ ಭಾಳ ಮುಖ್ಯ ಮದುವೆ ಆದ್ಮೇಲೆ. ಅದನ್ನ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅವ್ರು, ಯಾವ್ದೋ ಫೀಲ್ಡ್ ಇರ್ಲಿ. ಓಕೆ ಮತ್ತೆ ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮಿಬ್ಬರ ದಾಂಪತ್ಯ ಬಹಳ ವರ್ಷ ಹೀಗೆ ಇರ್ಲಿ, ಸುಖ ಸಂತೋಷ ನೆಮ್ಮದಿಯಾಗಿರ್ರಿ. ನೀವು ಏನೇನು ಆಸೆ ಪಟ್ಟಿದ್ರ ಖಂಡಿತ ಆಗ್ಲಿ. ನಿಮ್ಮ ಹಾಲ್ಬಾವಿ ಕುಟುಂಬದಿಂದ ಬಂದಂತ ಆರ್ಟು ಹಾಗೆ ಮುಂದೆ ಮೊಮ್ಮಕ್ಕಳ ತಲೆಮಾರಿನಿಂದಾನೆ ಮುಂದುವರಿಲಿ ಆಗಲ್ರಿ ಅಂತ ಹೇಳಿ ಕೇಳ್ತಾ ಈಗ ಧನ್ಯವಾದ. 6 ವರ್ಷ ಆತೀಗ ಮದುವೆ ಆಗಿ. ಎಷ್ಟ್ರಿ? 56 ಆತೀಗ. ಆಗ್ಲಿ ಸರ್, 80 ವರ್ಷ ಆಗ್ಲಿ, 100 ವರ್ಷ ಆಗ್ಲಿ. ಭಾಳ ಖುಷಿ ಆಯ್ತು ನಿಮ್ ಕೂಡ ಮಾತಾಡಿ. ನಮ್ಮ ಮನಸ್ಸಿನ ಸ್ವಲ್ಪ ಕೇಳಿದ್ರಲ್ಲ ನೀವು, ಸಮಾಧಾನ ಖುಷಿ ಅನ್ಸ್ತಾರೆ. ನಮಸ್ಕಾರ. ನಮಸ್ಕಾರ.